ಅದ್ದೂರಿಯಾಗಿ ಜರುಗಿದ ಅಡಿಬೈಲು ರಂಗನಾಥ ಸ್ವಾಮಿ ಬೆಟ್ಟದ ಜಾತ್ರಾ ಮಹೋತ್ಸವ ಸರತಿ ಸಾಲಿನಲ್ಲಿ ನಿಂತು ಸಾವಿರಾರು ಭಕ್ತರು ಮತ್ತು ಗಣ್ಯರು ದರ್ಶನ ಪಡೆದರು. ತಾಲೂಕಿನ ಕೆಹೊಸಕೋಟೆ ಮತ್ತು ಕುಂದೂರು ಎರಡು ಹೋಬಳಿಗಳ ಧಾರ್ಮಿಕ ಸಂಬಂಧ ಬೆಸೆಯುವ ಅಡಿಬೈಲು ಗ್ರಾಮದ ರಂಗನಬೆಟ್ಟದ ಐತಿಹಾಸಿಕ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ. ಅರ್ಚಕರು ನಾರಾಯಣಸ್ವಾಮಿ ಮಾತನಾಡಿ, ರಂಗನಾಥ ಸ್ವಾಮಿ ಬೆಟ್ಟದ ವೈಶಿಷ್ಟ್ಯತೆ ಇತಿಹಾಸ ಹೇಳುವಂತೆ ಒಬ್ಬ ಕೋರಮ್ಮನು ಬೊಟ್ಟೆ ಹಿಡಿಯಲು ಬಿದಿರು ತರಲು ಹೋಗಿದ್ದನು. ಬಿದಿರಿನ ಕುಪ್ಪದಕ್ಕೆ ಗುತ್ತಿಯನ್ನ ಹೊಡೆಯುವಾಗ ಆಯಿ ತಪ್ಪಿ ಏಟು ಬಿದ್ದು ಬಂಡೆಗೆ ತಾಗುತ್ತದೆ. ಆ ಬಂಡೆಯಿಂದ ಒಂದು ಬದಿಯಲ್ಲಿ ಹಾಲು ಮತ್ತೊಂದು ಬದಿಯಲ್ಲಿ ರಕ್ತ ಬರುತ್ತದೆ. ಇದರಿಂದ ಗಾಬರಿಯಾದ ಅವನು ಪ್ರಜ್ಞೆ ತಪ್ಪಿ ಬೀಳುವನು. ಮನೆಗೆ ವಾಪಸ್ಸು ಬಾರದ ಇದನ್ನ ಮನೆಯವರು ಹುಡುಕಿಕೊಂಡು ಹೋದ್ರು. ಪ್ರಜ್ಞೆ ಬಂದ ವ್ಯಕ್ತಿಯು ನಡೆದ ವಿಷಯವನ್ನ ತಿಳಿಸುತ್ತಾನೆ. ಸ್ಥಳವನ್ನ ಗಮನಿಸಿದಾಗ ಬ್ರಹ್ಮದೇವನ ವಿಗ್ರಹ ಪತ್ತೆಯಾಗುತ್ತದೆ. ಆ ಉದ್ಭವ ಮೂರ್ತಿಯನ್ನ ಪಾಳೆಗಾರರಿಂದ ರಕ್ಷಿಸಲೆಂದು ವಿಷ್ಣುವರ್ಧನ ರಾಜನು ದೇವಾಲಯವನ್ನ ನಿರ್ಮಾಣ ಮಾಡುತ್ತಾನೆ. ಹೊಯ್ಸಳ ದೊರೆ ವಿಷ್ಣುವರ್ಧನ ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರ ಹೊಂದಿದ್ದರಿಂದ ಬ್ರಹ್ಮದೇವನನ್ನೇ ರಂಗನಾಥನೆಂಬ ಹೆಸರಿನಿಂದ ಕರೆಯಲಾರಂಭಿಸಿದ್ರು ಎನ್ನಲಾಗಿದೆ. ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಉಮೇಶ್ ಗೌಡ್ರು ಮಾತನಾಡಿ, ಕೆಂಚಮ್ಮನ ಹೊಸಕೋಟೆ ಮತ್ತು ಕುಂದೂರು ಹೋಬಳಿಗೆ ಸೇರಿದ ಸುಮಾರು 48 ಹಳ್ಳಿಗಳಿಗೆ ಸಂಬಂಧಿಸಿದ ಈ ಜಾತ್ರೆ ಸಂಕ್ರಾಂತಿ ಹಬ್ಬ ದಿನದಿಂದಲೇ ಪ್ರಾರಂಭವಾಗುತ್ತದೆ. ಸಂಕ್ರಾಂತಿ ಹಬ್ಬದ ದಿನದಂದು ಕುಂದೂರು ಹೋಬಳಿ ವ್ಯಾಪ್ತಿಗೊಳಪಡುವ ಸುಮಾರು 20 ಗ್ರಾಮಗಳಿಗೆ ಅಡ್ಡದೇವರು ಹೋಗುತ್ತದೆ. ಉತ್ಸವ ಮುಗಿದ ನಂತರ ಜಾತ್ರೆ ನಡೆಯುವ 7 ದಿನಗಳ ಮೊದಲು ಬೆಟ್ಟದಲ್ಲಿರುವ ದೇವಾಲಯಕ್ಕೆ ಕರೆತರಲಾಗುತ್ತದೆ. ಮೊದಲ ದಿನ ಶನಿವಾರ ದೊಡ್ಡ ಹರಿಸೇವೆ, ಭಾನುವಾರ ಸೋಮವಾರ ಹಕ್ಕಿನ ಉತ್ಸವ ನಡೆಯುತ್ತದೆ. ಮಂಗಳವಾರ ಬಿಂದಿಕಮ್ಮ ಕಳಸ ಹೊರುವ ಪೂಜಾರಿಯವರಿಗೆ ತಲೆ ಬೋಳಿಸಿ ಹಸೆ ಹಾಕಿ ಕಾಸೆ ವೇಷದೊಂದಿಗೆ ದೇವಾಲಯಕ್ಕೆ ಕಳಿಸಿಕೊಡಲಾಗುತ್ತದೆ. ಇವರು ಜಾತ್ರಾ ಮಹೋತ್ಸವ ಮುಗಿಯುವವರೆಗೂ ಹಣ್ಣು ಹಂಪಲು ಬಿಟ್ಟರೆ ಬೇರೇನೂ ಸೇವಿಸದೆ ಪೂಜಾ ಕೈಂಕರ್ಯದಲ್ಲಿ ತೊಡಗುತ್ತಾರೆ. ಗ್ರಾಮದ ಮುಖಂಡರು ತನುಗೌಡರು ಮಾತನಾಡಿ, ಶ್ರೀ ರಂಗನಾಥ ಸ್ವಾಮಿಗೂ ಬಿಂದಿಕಮ್ಮನಿಗೂ ಮದುವೆ ಮಾಡಿ ಆ ವೈಭವವನ್ನ ಆನಂದಿಸಲಾಗುತ್ತದೆ. ಈ ಜಾತ್ರೆಯ ವಿಶೇಷವಾಗಿದೆ. ದೇವಾಲಯದಲ್ಲಿ ಗುರುವಾರ ರಾತ್ರಿ ಬಿಂದಿಕಮ್ಮನವರಿಗೆ ಹಸೆ ಹಾಕುವ ವಿಶೇಷ ಪೂಜೆ ಇರುತ್ತದೆ. ಶುಕ್ರವಾರ ರಾತ್ರಿ ಗಂಡನ ಕಡೆ ಊರಾದ ಬರತೂರಿನ ಹೊಳೆ ದಡಕ್ಕೆ ಉತ್ಸವ ಮೂರ್ತಿಯೊಂದಿಗೆ ಬಿಂದಿಕಮ್ಮನವರು ಕರೆತರಲಾಗುವುದು. ಶನಿವಾರ ಹೊಳೆ ದಡದಲ್ಲಿ ಜಾತ್ರೆ ನಡೆಯುತ್ತದೆ. ಸಂಜೆ ಬಿಂದಿಕಮ್ಮನವರನ್ನ ಗಂಡನ ಮನೆಗೆ ಅಂದರೆ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಕಳಿಸುವ ಸಂದರ್ಭ ನೋಡಲೇಬೇಕಾದದ್ದು. ಕಳಸ ಹೊರಡುವ ಮುನ್ನ ಕುಂದೂರಿನ ಗ್ರಾಮಸ್ಥರನ್ನ ಬರತೂರು ಗ್ರಾಮಸ್ಥರು ಬರಮಾಡಿಕೊಂಡು ವಿಶೇಷ ಆತಿಥ್ಯ ನೀಡಿ ಗೌರವಿಸುತ್ತಾರೆ. ಹೂವು ತುಳಸಿಯಿಂದ ಅಲಂಕೃತವಾದ ಹರಿವಾಣದಲ್ಲಿ ಬಿಂದಿಕಮ್ಮನವರ ಕಳಸವನ್ನ ತಲೆ ಬೋಳಿಸಿದ ಪೂಜಾರಿ ತಲೆ ಮೇಲೆ ಇಡಲಾಗುತ್ತದೆ. ಸ್ವಲ್ಪ ದೂರ ನಿಧಾನವಾಗಿ ನಡೆದು ಹೋಗುತ್ತಿದ್ದ ಕಳಸ ಹೊತ್ತವರು ನಂತರದಲ್ಲಿ ತಲೆ ಮೇಲಿರುವ ಕಳಸವನ್ನ ಕೈಯಲ್ಲಿ ಹಿಡಿಯದೆ ಓಡಲು ಪ್ರಾರಂಭ ಮಾಡುತ್ತದೆ. ಹೊಳೆಯಿಂದ ಸುಮಾರು 10 ಕಿಲೋಮೀಟರ್ ದೂರದ ಗುಡ್ಡದ ಮೇಲಿರುವ ದೇವಸ್ಥಾನಕ್ಕೆ 7 ಊರು ಬಾಗಿಲುಗಳನ್ನ ದಾಟಿಕೊಂಡು ಕೇವಲ 3/4 ಗಂಟೆಯಲ್ಲಿ ತಲುಪುತ್ತದೆ. ಊರು ಬಾಗಿಲಲ್ಲಿ ಅಕ್ಕಿ ಹಸೆ ಬರೆದು ಹಣ ಹಾಕಿರುತ್ತಾರೆ. ಬಾಗಿಲು ದಾಟುವ ಸಂದರ್ಭದಲ್ಲಿ ಕಳಸ ಹೊತ್ತವರು ತನ್ನ ಗದ್ದದಿಂದ ನೆಲದ ಮೇಲಿಟ್ಟ ಹಣವನ್ನ ಮುಟ್ಟುತ್ತಾರೆ. ಕಳಸ ಮುಂದೆ ಹೋದ ಕೂಡಲೇ ನೆರೆದಿದ್ದವರು ಹಸೆ ಹಕ್ಕಿಯನ್ನ ಮುಗಿಬಿದ್ದು ತೆಗೆದುಕೊಳ್ಳುತ್ತಾರೆ. ಈ ಸಂದರ್ಭ ನೋಡಲು ಅತ್ಯಂತ ಕುತೂಹಲಕಾರಿಯಾಗಿರುತ್ತದೆ. ಭಾನುವಾರ ಬೆಟ್ಟದ ಮೇಲೆ ಹಗಲು ಜಾತ್ರೆ ನಡೆಯುತ್ತದೆ. ಸೋಮವಾರ ಹೇಮಾವತಿ ನದಿ ನೀರಿನಿಂದ ಅಭಿಷೇಕದೊಂದಿಗೆ ಜಾತ್ರಾ ವಿಶೇಷ ಪೂಜಾ ಕಾರ್ಯಕ್ಕೆ ನಾಂದಿ ಹಾಡಲಾಗುತ್ತದೆ. ನಂತರ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಬರತೂರು ಕಡೆಗೆ ಸೇರುವ ಸುಮಾರು 10 ಗ್ರಾಮಗಳಲ್ಲಿ ಅಡ್ಡಿ ಉತ್ಸವ ನಡೆಯುತ್ತದೆ. ಬಿಜೆಪಿ ಯುವ ಮುಖಂಡ ಸಮಾಜ ಸೇವಕ ಕಟಕದೆ ನಾಗರಾಜ್ ಮಾತನಾಡಿ, ಮುಜರಾಯಿ ಇಲಾಖೆಗೆ ಸೇರಿದ ಅಡಿಬೈಲು ಶ್ರೀ ರಂಗನಾಥ ಸ್ವಾಮಿ ದೇವರ ಜಾತ್ರೆ ಬರತೂರು ಹೊಳೆ ಬದಿಯನ್ನೇ ನಿನ್ನೆ ನಡೆದು ಇಂದು ಬೆಟ್ಟದ ಮೇಲೆ ನಡೆಯುತ್ತದೆ. ರಂಗನಾಥ ಸ್ವಾಮಿ ದೇವರು ಸಾವಿರಾರು ಸಂಖ್ಯೆಯ ಜನರ ಮನೆ ದೇವರಾಗಿದ್ದು ಬೇಡಿ ಬಂದ ಭಕ್ತರನ್ನ ಎಂದಿಗೂ ಕೈಬಿಡದೆ ಅವರ ಇಷ್ಟಾರ್ಥಗಳನ್ನ ಈಡೇರಿಸುವಂತಹ ಶಕ್ತಿ ರಂಗನಾಥ ಸ್ವಾಮಿಯವರದ್ದು. ದೇವಸ್ಥಾನದ ಸಮಿತಿಯ ಸದಸ್ಯರುಗಳಾದ ಕಾರ್ತಿಕ್ ಮಾದಿಹಳ್ಳಿ, ಪುಟ್ಟರಾಜು, ಯತೀಶ್, ಬೋಗೇಶ್, ಕುಂದೂರು, ಪುಟ್ಟರಂಗಸ್ವಾಮಿ, ಕಲ್ಲರೆ ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಅಡಿಬೈಲು ಬಿಂಜಮ್ಮ ರಂಗನಾಥಸ್ವಾಮಿ ಜಾತ್ರಾ ಮಹೋತ್ಸವ ಸುಮಾರು 1 ವಾರ ಮುಂಚೆಯಿಂದ ನಡೀತಾ ಇದೆ. ನಡೆಯುತ್ತೆ ಜಾತ್ರೆ. ಇಲ್ಲೂ ಸಹ ಪೂಜೆಗಳು ನಡೀತವೆ, ಉತ್ಸವಗಳು ನಡೀತವೆ. ಎಲ್ಲ ಭಕ್ತಾದಿಗಳು ತುಂಬಾ ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ.
ಅಡಿಬೈಲು ಶ್ರೀ ಬಿಂದಿಗಮ್ಮ ಮತ್ತು ರಂಗನಾಥ ಸ್ವಾಮಿ ಅವರ ಜಾತ್ರಾ ಮಹೋತ್ಸವ 16ನೇ ತಾರೀಕಿಂದ ಪ್ರಾರಂಭವಾಗಿ ಬೇರೆ ಎಲ್ಲ ತರಹದ ವ್ಯವಸ್ಥೆಗಳು ಸಹ ಸುಸೂತ್ರವಾಗಿದ್ದು ಲಕ್ಷಾಂತರ ಮಂದಿ ಭಕ್ತಾದಿಗಳು ಕೂಡ ಇಲ್ಲಿ ಸೇರಿದ್ದಾರೆ. ಎಲ್ಲರೂ ಕೂಡ ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ವರ್ಷಕ್ಕೆ ಒಂದು ದಿವಸ ಏನ್ ಮಧ್ಯ ಭಾಗದಲ್ಲಿ ಬೆಟ್ಟದ ಜಾತ್ರೆ ಅಂತಾನೆ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು ಇದು. ಯಾವುದೇ ಈ ರಂಗನಾಥ ಸ್ವಾಮಿ, ಅಡಿಬೈಲು ರಂಗನಾಥ ಸ್ವಾಮಿ ಆಶೀರ್ವಾದ ಅರ್ಚಕರ ಒಂದು ಆರೈಕೆ ನಮ್ಗೆ ಸಿಕ್ಕಿದೆ ಸಂದರ್ಭದಲ್ಲಿ. ಇದೇ ರೀತಿ ನಾಡಿಗೆಲ್ಲ ಈ ರಂಗನಾಥ ಸ್ವಾಮಿ ಆಶೀರ್ವಾದ ಸಿಗ್ಲಿ ಅಂತ ಬೇಡ್ಕೊಳ್ತಾ, ಇದೆಲ್ಲ ಒಂದು ಅತ್ಯುನ್ನತವಾದ ಪ್ರವಾಸಿಕೆಯನ್ನ ಮಾಡ್ಬೇಕಂತ ಹೇಳಿ ನಾನು ಕಳಕಳಿಯಿಂದ ಸರ್ಕಾರವನ್ನು ಕೂಡ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಅವರಿಗೆ ಋತ್ವಿಕ್, ನಾವು ಈ ದೇವಾಲಯದ ಮುಖ್ಯ ಅರ್ಚಕರು. ಇದು ಪುರಾತನ ಕಾಲದ ದೇವಸ್ಥಾನವನ್ನು ಕಲ್ಪಿದ್ದಾರೆ ಮತ್ತು ಇಲ್ಲಿ ಇವತ್ತು ಭಾನುವಾರ 25ನೇ ತಾರೀಕು ಇಲ್ಲಿಯೇ ಉತ್ಸವಗಳು ಮತ್ತು ಜಾತ್ರೆಯು ತುಂಬಾ ಅದ್ದೂರಿಯಾಗಿ ನಡೆಯುತ್ತದೆ ಮತ್ತು ಇಲ್ಲಿ ಹಾಸನ